ಸುಪ್ರೀಂ ಕೋರ್ಟ್ ಕೊಟ್ಟಂತ ಇವತ್ತಿನ ಆದೇಶ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಸುಪ್ರೀಂ ಕೋರ್ಟ್ ಗಮನಿಸಿದಂತ ಅಂಶಗಳು, ಪರಿಗಣಿಸಿದಂತ ಅಂಶಗಳು, ಜೊತೆಗೆ ಈ ಬೇಲನ್ನ ರದ್ದು ಮಾಡುವಂತಹ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದಂತ ಒಂದಿಷ್ಟು ಅಂಶಗಳು ಎಲ್ಲರ ಗಮನ ಸೆಳೀತಾ ಇವೆ. ಏನ್ ಹೇಳಿದೆ ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ ನೋಡೋಣ ಬನ್ನಿ. ಜಾಮೀನು ನೀಡುವ ವಿಷಯ ಹಾಗೂ ಅದನ್ನು ರದ್ದುಗೊಳಿಸುವ ವಿಷಯಗಳನ್ನು ನಾವು ಸಂಪೂರ್ಣವಾಗಿ ಪರಿಶೀಲಿಸಿದ್ದೇವೆ. ಹೈಕೋರ್ಟ್ ನೀಡಿದ ಆದೇಶದಲ್ಲಿ ಗಂಭೀರ ಕಾನೂನು ದೋಷಗಳಿವೆ ಎಂಬುದು ಸ್ಪಷ್ಟವಾಗಿದೆ. ಸೆಕ್ಷನ್ 302 ಮತ್ತು 34 ಭಾರತೀಯ ದಂಡ ಸಂಹಿತೆ ಅಡಿಯಲ್ಲಿ ಜಾಮೀನು ನೀಡಲು ಯಾವುದೇ ವಿಶೇಷ ಅಥವಾ ತಾರ್ಕಿಕ ಕಾರಣಗಳನ್ನು ಆ ಆದೇಶದಲ್ಲಿ ದಾಖಲಿಸಲಾಗಿಲ್ಲ. ಬದಲಿಗೆ ಕಾನೂನಿನ ದೃಷ್ಟಿಯಿಂದ ಸಂಬಂಧಪಟ್ಟ ಮುಖ್ಯ ವಿಷಯಗಳನ್ನು ಗಮನಿಸದೆ ತಾಂತ್ರಿಕ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ವಿವೇಚನೆಯನ್ನು ಬಳಸಿದಂತಿದೆ. ಇದಲ್ಲದೆ ಹೈಕೋರ್ಟ್ ಪ್ರಾಥಮಿಕ ಹಂತದಲ್ಲೇ ಸಾಕ್ಷಿದಾರರ ಹೇಳಿಕೆಗಳನ್ನು ವ್ಯಾಪಕವಾಗಿ ಪರಿಶೀಲಿಸಿ ಪೊಲೀಸರ ಆರೋಪಗಳಲ್ಲಿನ ವ್ಯತ್ಯಾಸಗಳು ಮತ್ತು ವಿಳಂಬಗಳನ್ನು ಹೈಲೈಟ್ ಮಾಡಿದೆ. ಇಂತಹ ವಿಷಯಗಳನ್ನು ಪರಿಶೀಲಿಸುವುದು ವಿಚಾರಣಾ ನ್ಯಾಯಾಲಯದ ಹೊಣೆಗಾರಿಕೆ, ಏಕೆಂದರೆ ಅವುಗಳನ್ನು ಕ್ರಾಸ್ ಎಕ್ಸಾಮಿನೇಷನ್ ವೇಳೆ ಮಾತ್ರ ಸರಿಯಾಗಿ ವಿಶ್ಲೇಷಿಸಬಹುದು. ಸಾಕ್ಷಿದಾರರು ಹೇಳುವುದನ್ನು ನಂಬುವುದು ಮತ್ತು ಜವಾಬ್ದಾರಿಯನ್ನ ಮೌಲ್ಯಮಾಪನ ಮಾಡಲು ವಿಚಾರಣಾ ನ್ಯಾಯಾಲಯವೇ ಸೂಕ್ತ ವೇದಿಕೆ. ಅಪರಾಧದ ಸ್ವಭಾವ ಮತ್ತು ಗಂಭೀರತೆ, ಆರೋಪಿ ಪಾತ್ರ, ವಿಚಾರಣೆಗೆ ಉಂಟಾಗಬಹುದಾದ ಅಡ್ಡಿ ಇತ್ಯಾದಿ ವಿಷಯಗಳನ್ನು ಸಮರ್ಪಕವಾಗಿ ಪರಿಗಣಿಸದೆ ಇಂತಹ ಗಂಭೀರ ಪ್ರಕರಣದಲ್ಲಿ ಜಾಮೀನು ನೀಡಿರುವುದು ಅನರ್ಹ ಹಾಗೂ ವಿವೇಚನೆ ಬಳಸುವಲ್ಲಿ ತಪ್ಪಾಗಿದೆ. ಸಾಕ್ಷಿದಾರರ ಮೇಲೆ ಪ್ರಭಾವ ಬೀರಿರುವ ಆರೋಪಗಳು ಜೊತೆಗೆ ಬಲವಾದ ಫೋರೆನ್ಸಿಕ್ ಮತ್ತು ಸಾಂದರ್ಭಿಕ ಸಾಕ್ಷಿಗಳು ಜಾಮೀನು ರದ್ದುಪಡಿಸುವ ಅಗತ್ಯವನ್ನು ಮತ್ತಷ್ಟು ದೃಢಪಡಿಸುತ್ತದೆ. ಆದ್ದರಿಂದ ಜಾಮೀನು ನೀಡಿರುವುದು ನ್ಯಾಯದ ನಿರ್ವಹಣೆಗೆ ಅಪಾಯವನ್ನು ಉಂಟು ಮಾಡುತ್ತದೆ ಹಾಗೂ ವಿಚಾರಣೆಯನ್ನ ದಾರಿ ತಪ್ಪಿಸುವ ಅಪಾಯವಿದೆ. ಈ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸೆಕ್ಷನ್ 439 ಅಡಿಯಲ್ಲಿ ಈ ನ್ಯಾಯಾಲಯದ ಅಸಾಧಾರಣ ನ್ಯಾಯಾಧಿಕಾರವನ್ನು ಬಳಸುವುದು ಅಗತ್ಯವೆಂದು ನಾವು ತೀರ್ಮಾನಿಸಿದ್ದೇವೆ. ಸಂವಿಧಾನದ ಕಲಂ 14ರ ಪ್ರಕಾರ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತು ಕೆಲವರಿಗಷ್ಟೇ ಪ್ರಾಮುಖ್ಯತೆ ನೀಡುವುದನ್ನು ನಿಷೇಧಿಸುತ್ತದೆ. ಜನಪ್ರಿಯತೆ ಅಥವಾ ಹುದ್ದೆಯಿಂದ ವಿನಾಯಿತಿ ಇಲ್ಲದೆ ಎಲ್ಲರೂ ಕಾನೂನಿಗೆ ಸಮಾನವಾಗಿ ಒಳಪಡಬೇಕು ಎಂಬುದನ್ನು ಅದು ಖಚಿತಪಡಿಸುತ್ತದೆ. ಮೇಲಿನ ಕಾರಣಗಳಿಂದ ಎಲ್ಲ ಮೇಲ್ಮನವಿಗಳನ್ನು ಅಂಗೀಕರಿಸಲಾಗುತ್ತದೆ. 2024 ಡಿಸೆಂಬರ್ 13ರ ದಿನಾಂಕದ ಆದೇಶವನ್ನು ರದ್ದುಗೊಳಿಸಲಾಗುತ್ತದೆ ಮತ್ತು ಆರೋಪಿ ವ್ಯಕ್ತಿಗೆ ನೀಡಲಾದ ಜಾಮೀನು ರದ್ದುಪಡಿಸಲಾಗಿದೆ. ಅಧಿಕಾರಿಗಳಿಗೆ ಆರೋಪಿಯನ್ನ ತಕ್ಷಣ ವಶಕ್ಕೆ ಪಡೆಯುವಂತೆ ನಿರ್ದೇಶಿಸಲಾಗುತ್ತದೆ. ಅಪರಾಧದ ಗಂಭೀರತೆಯನ್ನ ಗಮನದಲ್ಲಿಟ್ಟು ವಿಚಾರಣೆಯನ್ನ ಶೀಘ್ರಗತಿಯಲ್ಲಿ ನಡೆಸಿ ಕಾನೂನಿನ ಪ್ರಕಾರ ತೀರ್ಪನ್ನು ನೀಡಬೇಕು. ಇಲ್ಲಿ ಮಾಡಲಾದ ಅವಲೋಕನಗಳು ಜಾಮೀನು ವಿಚಾರಕ್ಕೆ ಮಾತ್ರ ಸೀಮಿತವಾಗಿದ್ದು ಪ್ರಕರಣದ ಮೂಲ ವಿಚಾರಣೆಯನ್ನ ಪ್ರಭಾವಿತಗೊಳಿಸಬಾರದು. ಸುಪ್ರೀಂ ಕೋರ್ಟ್ ಕೊಟ್ಟಂತ ಈ ಆದೇಶ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಯಾವುದೇ ಕಾರಣಕ್ಕೂ ಅಪರಾಧ ಸ್ಥಾನದಲ್ಲಿರುವಂತಹ, ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ, ಆತ ಎಂಥ ಪ್ರಭಾವಿಯೇ ಆಗಿರಬಹುದು, ಆತ ಯಾವುದೇ ಹುದ್ದೆಯಲ್ಲಿರಬಹುದು, ಆ ಕಾರಣಕ್ಕಾಗಿ ಕಾನೂನಿನಲ್ಲಿ ಆತನಿಗೆ ವಿನಾಯಿತಿ ಸಿಗಬಾರದು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ ಸುಪ್ರೀಂ ಕೋರ್ಟ್. ಜೊತೆಗೆ ಹೈಕೋರ್ಟ್ ಡಿಸೆಂಬರ್ 13ನೇ ತಾರೀಕು ಆದೇಶವನ್ನ ಕೊಡುವಂತಹ ಟೈಮ್ನಲ್ಲಿ ಈ ಎಲ್ಲ ಆರೋಪಿಗಳಿಗೆ ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಪರಿಗಣಿಸಿದಂತಹ ಅಂಶಗಳು ಅದಕ್ಕೆ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಸರಿಯಾಗಿ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಯಾಕಂದ್ರೆ ಈ ಕೇಸ್ನಲ್ಲಿ ಸೆಕ್ಷನ್ 302 ಮತ್ತು 34 ಭಾರತೀಯ ದಂಡ ಸಂಹಿತೆ ಅಡಿಯಲ್ಲಿ ಜಾಮೀನು ನೀಡೋಕೆ ಯಾವುದೇ ವಿಶೇಷ ಅಥವಾ ತಾರ್ಕಿಕ ಕಾರಣಗಳನ್ನ ಹೈಕೋರ್ಟ್ ತನ್ನ ಆದೇಶದಲ್ಲಿ ಉಲ್ಲೇಖ ಮಾಡಿಲ್ಲ. ಬದಲಿಗೆ ಕಾನೂನಿನ ದೃಷ್ಟಿಯಿಂದ ಸಂಬಂಧಪಟ್ಟಂತಹ ಮುಖ್ಯ ವಿಷಯಗಳು ಅದನ್ನ ಗಮನಿಸದೆ ತಾಂತ್ರಿಕ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಹೈಕೋರ್ಟ್ ವಿವೇಚನೆಯನ್ನ ಬಳಸಿದ ಹಾಗೆ ಕಾಣ್ತಾ ಇದೆ ಅಂತ ಹೇಳಿ ಬಹಳ ಕಟು ಶಬ್ದಗಳಿಂದ ಡಿಸೆಂಬರ್ನಲ್ಲಿ ಹೈಕೋರ್ಟ್ ಕೊಟ್ಟಂತಹ ಆದೇಶದ ಬಗ್ಗೆ ಆಕ್ಷೇಪ ಹಾಗೆ ಅಸಮಾಧಾನ ಎರಡನ್ನ ಕೂಡ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್. ಈ ದೇಶದಲ್ಲಿ ಯಾರೇ ಇರಲಿ ಎಲ್ರಿಗೂ ಕೂಡ ಕಾನೂನು ಒಂದೇ. ಆತ ಸ್ಟಾರೇ ಆಗಿರ್ಲಿ, ಆತ ದೊಡ್ಡ ರಾಜಕಾರಣಿಯೇ ಆಗಿರ್ಲಿ, ಆತ ದೊಡ್ಡ ಹುದ್ದೆಯಲ್ಲೇ ಇರಲಿ, ಆತ ಎಂಥದ್ದೇ ಪ್ರಭಾವಿ ಆಗಿರ್ಲಿ, ಆದ್ರೆ ಕಾನೂನಿನ ಮುಂದೆ ಆತ ಒಬ್ಬ ಸಾಮಾನ್ಯ ನಾಗರಿಕ ಮಾತ್ರ, ಈ ದೇಶದ ಪ್ರಜೆ ಮಾತ್ರ. ಹಾಗಾಗಿ ಆದೇಶವನ್ನ ಕೊಡುವಂತಹ ಸಂದರ್ಭದಲ್ಲಿ
ತೀರ್ಪನ್ನ ಕೊಡುವಂತಹ ಸಂದರ್ಭದಲ್ಲಿ ಎಲ್ಲರನ್ನ ಸಮನಾಗಿ ಪರಿಗಣಿಸಬೇಕಾಗಿತ್ತು ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿದೆ. ಆ ಸಂದೇಶವನ್ನ ಪಾಸ್ ಮಾಡುವಂತಹ ಕೆಲಸವನ್ನ ಇವತ್ತು ಸುಪ್ರೀಂ ಕೋರ್ಟ್ ಮಾಡಿದೆ. ಜೊತೆಗೆ ಹೈಕೋರ್ಟ್ ಪ್ರಾಥಮಿಕ ಹಂತದಲ್ಲೇ ಸಾಕ್ಷಿದಾರರ ಹೇಳಿಕೆಗಳನ್ನ ವ್ಯಾಪಕವಾಗಿ ಪರಿಶೀಲಿಸಿದೆ. ಅದನ್ನ ಮೆನ್ಷನ್ ಮಾಡಿದೆ. ಟ್ರಯಲ್ ಕೋರ್ಟ್ ನಲ್ಲಿ ಆಗಬೇಕಾಗಿತ್ತು. ಸಾಕ್ಷಿದಾರರ ಹೇಳಿಕೆಯ ಬಗ್ಗೆ ವಿಚಾರಣೆಗಳು, ವಾದ ಪ್ರತಿವಾದಗಳು ಟ್ರಯಲ್ ಸಂದರ್ಭದಲ್ಲಿ, ಪಾರ್ಟಿ ಸಾಲ್ ಸಂದರ್ಭದಲ್ಲಿ, ಕ್ರಾಸ್ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಆಗಬೇಕಾಗಿತ್ತು. ಆದರೆ ಹೈಕೋರ್ಟ್ ಬೇಲ್ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮಾಡುವಂತಹ ಟೈಮ್ನಲ್ಲೇ ಪ್ರಾಥಮಿಕ ಹಂತದಲ್ಲೇ ಸಾಕ್ಷಿದಾರರ ಹೇಳಿಕೆಗಳನ್ನ ವ್ಯಾಪಕವಾಗಿ ಪರಿಶೀಲಿಸಿ ಪೊಲೀಸರ ಆರೋಪಗಳಲ್ಲಿನ ವ್ಯತ್ಯಾಸ ಹಾಗೆ ವಿಳಂಬಗಳನ್ನ ತನ್ನ ಆದೇಶದಲ್ಲಿ ಹೈಲೈಟ್ ಮಾಡಿದೆ. ಇಂಥ ವಿಷಯಗಳನ್ನ ಯಾರು ಪರಿಶೀಲಿಸಬೇಕು? ವಿಚಾರಣಾ ನ್ಯಾಯಾಲಯದ ಹೊಣೆಗಾರಿಕೆ ಇದು. ಕ್ರಾಸ್ ಎಕ್ಸಾಮಿನೇಷನ್ ವೇಳೆ ಮಾತ್ರ ಇದನ್ನ ವಿಶ್ಲೇಷಣೆ ಮಾಡಬಹುದು. ಆದರೆ ಇಲ್ಲಿ ಹೈಕೋರ್ಟ್ ತಾನೇ ಅದನ್ನೆಲ್ಲ ಪರಿಗಣಿಸಿ ಅದನ್ನ ಕಾರಣಗಳನ್ನಾಗಿ ಇಟ್ಕೊಂಡು ಈ ಆರೋಪಿಗಳಿಗೆ ಜಾಮೀನು ಆದೇಶವನ್ನ ನೀಡಿರೋದು ಸರಿಯಲ್ಲ ಅನ್ನುವುದನ್ನ ಸುಪ್ರೀಂ ಕೋರ್ಟ್ ಬಹಳ ಕ್ಲಿಯರ್ ಕಟ್ ಆಗಿ ತನ್ನ ಆದೇಶದಲ್ಲಿ ತಿಳಿಸಿದೆ. ಜೊತೆಗೆ ಸಾಕ್ಷಿದಾರರು ಹೇಳೋದನ್ನ ನಂಬೋದು ಅಥವಾ ಅವರ ಜವಾಬ್ದಾರಿಯನ್ನ ಮೌಲ್ಯಮಾಪನ ಮಾಡೋಕೆ ವಿಚಾರಣಾ ನ್ಯಾಯಾಲಯ ಸೂಕ್ತ ವೇದಿಕೆ. ಅಪರಾಧದ ಸ್ವಭಾವ ಮತ್ತು ಗಂಭೀರತೆ, ಆರೋಪಿಯ ಪಾತ್ರ, ವಿಚಾರಣೆಗೆ ಉಂಟಾಗಬಹುದಾದಂಥ ಅಡ್ಡಿ ಇತ್ಯಾದಿ ವಿಷಯಗಳನ್ನ ಸಮರ್ಪಕವಾಗಿ ಪರಿಗಣಿಸದೆ ಇಂತಹ ಗಂಭೀರ ಪ್ರಕರಣದಲ್ಲಿ ಜಾಮೀನು ನೀಡಿರೋದು ಅನರ್ಹ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಉಲ್ಲೇಖ ಮಾಡಿದೆ. ಹೈಕೋರ್ಟ್ ಕಳೆದ ಡಿಸೆಂಬರ್ 13ನೇ ತಾರೀಕು ದರ್ಶನ್ ಹಾಗೆ ಗ್ಯಾಂಗ್ಗೆ ಏನ್ ಜಾಮೀನನ್ನ ಮಂಜೂರು ಮಾಡಿತ್ತು, ಆ ಜಾಮೀನು ಆದೇಶ ಸರಿ ಇಲ್ಲ ಅನ್ನುವುದನ್ನ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿರುವಂತಹ ರೀತಿ ಇದು. ಸಾಕ್ಷಿದಾರರ ಮೇಲೆ ಪ್ರಭಾವವನ್ನ ಬೀರಿರುವಂತಹ ಆರೋಪಗಳಿದ್ದಾವೆ. ಜೊತೆಗೆ ಹೋಗಿ ಸಿನಿಮಾ ನೋಡಿದ್ದಾರೆ, ಹಲವು ಬಾರಿ ಮೀಟ್ ಆಗಿದ್ದಾರೆ. ಆರೋಪಿಗಳ ಮೇಲೆ ಪ್ರಭಾವವನ್ನ ಬೀರಿರುವಂತಹ, ಸಾಕ್ಷಿದಾರರ ಮೇಲೆ ಪ್ರಭಾವವನ್ನ ಬೀರಿರುವಂತಹ ಆರೋಪಗಳಿದ್ದಾವೆ. ಜೊತೆಗೆ ಬಲವಾದಂತಹ ಫೋರೆನ್ಸಿಕ್ ಹಾಗೆ ಸಾಂದರ್ಭಿಕ ಸಾಕ್ಷಿಗಳಿದ್ದಾವೆ. ಹಾಗಾಗಿ ಇವೆಲ್ಲವೂ ಕೂಡ ಜಾಮೀನನ್ನ ರದ್ದುಪಡಿಸುವಂತಹ ಅಗತ್ಯವನ್ನ ಮತ್ತಷ್ಟು ದೃಢೀಕರಿಸ್ತಾ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಉಲ್ಲೇಖ ಮಾಡಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡಿರುವಂತಹ ಮತ್ತೊಂದು ವಿಚಾರ ಅಂದ್ರೆ ಸಂವಿಧಾನದ ಕಲಂ 14ರ ಪ್ರಕಾರ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಕೆಲವರಿಗಷ್ಟೇ ಪ್ರಾಮುಖ್ಯತೆಯನ್ನ ನೀಡೋದನ್ನ ಅದು ನಿಷೇಧಿಸುತ್ತೆ. ಆ ರೀತಿ ಯಾರೋ ಕೆಲವರಿಗೆ ಮಾತ್ರ ಅವರ ಹುದ್ದೆಯ ಕಾರಣಕ್ಕೋ ಅಥವಾ ಅವರ ಸಮಾಜದಲ್ಲಿ ಅವರ ಸ್ಥಾನಮಾನದ ಕಾರಣಕ್ಕೋ ಯಾರಿಗೋ ಕೆಲವರಿಗೆ ಪ್ರಾಮುಖ್ಯತೆಯನ್ನ ನೀಡೋದಕ್ಕೆ ಸಾಧ್ಯ ಇಲ್ಲ. ಜನಪ್ರಿಯತೆ ಅಥವಾ ಹುದ್ದೆಯಿಂದ ವಿನಾಯಿತಿ ಇಲ್ಲದೆ ಎಲ್ಲರೂ ಕಾನೂನಿಗೆ ಸಮನಾಗಿ ಒಳಪಡಬೇಕು ಅನ್ನೋದನ್ನ ಅದು ಖಚಿತಪಡಿಸುತ್ತೆ ಆರ್ಟಿಕಲ್ 14. ಹಾಗಾಗಿ ಅದರ ಪಾಲನೆ ಆಗಬೇಕಿದೆ ಅನ್ನುವುದನ್ನ ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡಿದೆ. ಈ ಎಲ್ಲ ಕಾರಣಗಳಿಂದಾಗಿ ಆರೋಪಿಗಳನ್ನ ತಕ್ಷಣ ವಶಕ್ಕೆ ಪಡೆಯುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ಕೊಟ್ಟಿರೋದು. ಹಾಗಾಗಿನೇ ಈಗಾಗಲೇ 4 ಜನರ ಬಂಧನ ಆಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನುಳಿದಿರೋದು ನಟ ದರ್ಶನ್, ಜೊತೆಗೆ ಅನುಕುಮಾರ್ ಹಾಗೆ ಜಗದೀಶ್. ಅವರ ಬಗ್ಗೆಯೂ ಕೆಲವೇ ಕ್ಷಣದಲ್ಲಿ ಅಪ್ಡೇಟ್ ಲಭ್ಯ ಆಗಬಹುದು. ದರ್ಶನ್ ತಮಿಳುನಾಡಿನಿಂದ ಹೊಸಕೆರೆಹಳ್ಳಿಯ ಪತ್ನಿಯ ಅಪಾರ್ಟ್ಮೆಂಟ್ನತ್ತ ಅವರು ಆಗಮಿಸುತ್ತಿದ್ದಾರೆ, ಬೆಂಗಳೂರಿನತ್ತ ಬರ್ತಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಅಲ್ಲೂ ಕೂಡ ಪೊಲೀಸರು ವೇಟ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಪವಿತ್ರ ಗೌಡ ನಿವಾಸದಲ್ಲಿ ಈಗಾಗಲೇ ಪೊಲೀಸರ ಎಂಟ್ರಿ ಆಗಿದೆ. ಪವಿತ್ರ ಗೌಡ ಪರ ವಕೀಲರು ಕೂಡ ಸ್ಥಳದಲ್ಲಿದ್ದಾರೆ, ಆಕೆಯ ನಿವಾಸದ ಒಳಗಿದ್ದಾರೆ. ಕೆಲವೇ ಕ್ಷಣದಲ್ಲಿ ಆಕೆಯನ್ನ ಪೊಲೀಸರು ಕರ್ಕೊಂಡು ಬರುವಂತಹ, ಅಂದ್ರೆ ಅರೆಸ್ಟ್ ಮಾಡಿ ಹೊರಗಡೆ ಕರ್ಕೊಂಡು ಬರುವಂತಹ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ ಇವತ್ತು ಕೊಟ್ಟಿರುವಂತಹ ಆದೇಶ ಕ್ಲಿಯರ್ ಆಗಿದೆ. ಯಾಕಾಗಿ ನಾವು ಬೇಲು ರದ್ದು ಮಾಡ್ತಾ ಇದ್ದೀವಿ ಅನ್ನೋದನ್ನ ಅದು ಮೆನ್ಷನ್ ಮಾಡಿದೆ ಕ್ಲಿಯರ್ ಆಗಿ. ಯಾಕೆ ಅನ್ನೋದಕ್ಕೆ ಕಾರಣಗಳನ್ನು ಕೊಟ್ಟಿದೆ. ಹೈಕೋರ್ಟ್ ಡಿಸೆಂಬರ್ 13ನೇ ತಾರೀಕು ಏನು ಬೇಲು ಮಂಜೂರು ಮಾಡಿತು, ರೆಗ್ಯುಲರ್ ಬೇಲು. ಅದಕ್ಕೂ ಮುಂಚೆ ಆರೋಪಿ ದರ್ಶನ್ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಬೇಲ್ ಪಡ್ಕೊಂಡಿದ್ರು. ಬಟ್ ಇಲ್ಲಿ ರೆಗ್ಯುಲರ್ ಬೇಲ್ ಕೊಡುವಾಗ ಪರಿಗಣಿಸಿರುವಂಥ ಅಂಶಗಳು ಯಾವುದಾಗಿತ್ತದು?
ಆ ಅಂಶಗಳು ಯಾವುದು ಅಂತಂದರೆ ಸಾಕ್ಷಿಗಳ ಹೇಳಿಕೆ ದಾಖಲು ಮಾಡುವಾಗ ತಡ ಆಗಿದೆ, ಸಾಕ್ಷಿಗಳ ಮತ್ತು ಅರೆಸ್ಟ್ ಪ್ರೊಸೀಜರ್ ಮಾಡುವಾಗ ತಡ ಆಗಿದೆ, ಇಂಥದ್ದೆಲ್ಲ ಕಾರಣಗಳನ್ನು ಕೊಡಲಾಗಿತ್ತು. ಅಂದರೆ ಕಕ್ಷಿದಾರರ ಪರ ವಕೀಲ, ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಇದನ್ನು ಪ್ರಸ್ತಾಪ ಮಾಡಿದರು. ಅದನ್ನು ಸುಪ್ರೀಂ ಕೋರ್ಟ್ ಇವತ್ತು ಯಾವ ರೀತಿ ತೆಗೆದುಕೊಂಡಿದೆ ಅಂತಂದರೆ, ಇದು ಈ ಅಂಶಗಳು ಎಲ್ಲಿ ಉಲ್ಲೇಖ ಆಗಬೇಕು, ಬೇಲ್ ಅರ್ಜಿಯ ಸಂದರ್ಭದಲ್ಲಿ ಉಲ್ಲೇಖ ಆಗಬೇಕಾದಂಥ ಅಂಶ ಅಲ್ಲ ಇದು ಟ್ರಯಲ್ ಹಂತದಲ್ಲಿ ಉಲ್ಲೇಖ ಆಗಬೇಕಾದಂಥ ಅಂಶಗಳಿದು. ಇದು ಹೌದೋ ಅಲ್ವೋ, ಸಾಕ್ಷ್ಯಗಳನ್ನು ದಾಖಲಿಸುವಾಗ ಲೇಟ್ ಆಗಿದೆ, ಸಾಕ್ಷಿ ಎಲ್ಲೆಲ್ಲೋ ಓಡಾಡ ಬಂದ, ಇಂಥದ್ದನ್ನೆಲ್ಲ ನೀವು ಪರಿಗಣಿಸಬೇಕಾಗಿರೋದು ಟ್ರಯಲ್ ಹಂತದಲ್ಲಿ. ಬೇಲ್ ಹಂತದಲ್ಲಿ ಹೆಂಗೆ ಪರಿಗಣಿಸೋದಕ್ಕೆ ಸಾಧ್ಯ ಇದೆ ಅದನ್ನು ಅನ್ನೋದು ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್. ಎರಡನೆಯದು, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.